ಅಭ್ಯಾಸ ಮಾಡಿದಾಗ ಇಬ್ಬರು ಬಂದಿದ್ದಾರೆ. ಹಂಗೆ ಎಲ್ಲಿ ಪ್ರಾಬ್ಲಮ್ ಅದ ಇದು ಹುಡುಕ್ಬೇಕಾಗಿದೆ ಇವತ್ತು. ಯಾಕಂತಂದ್ರೆ ನಮ್ಮ ಡಿ ಕೆ ಶಿ ಅವ್ರಿಗೆ ಗೊತ್ತದ, ಇದೇ ಎಸ್.ಎಂ. ಕೃಷ್ಣ ಇವ್ರ ಗುರುಗಳು, ಮಾಜಿ ಮುಖ್ಯಮಂತ್ರಿಗಳು ಕರ್ನಾಟಕದ. ಅವರು ಬಿ ಜೆ ಪಿಗೆ ಹೋಗಿ ಏನಾದರೂ ಅವ್ರಿಗೆ ಗೊತ್ತಿಲ್ವಾ? ಯಾವ ಮಟ್ಟಕ್ಕೆ ಒಯ್ದ್ರಪ್ಪ ಅವರನ್ನು? ಹೋದ್ರಷ್ಟೇ ಬಿ ಜೆ ಪಿಗೆ ಯಾವುದೋ ಸಿಟ್ಟಿನ ರಭಸದಲ್ಲಿ ಸಿಟ್ಟಿನಲ್ಲಿ ಮೂಗು ಕುಯ್ಕೊಂಡಂಗೆ ಹೋಗಿಬಿಟ್ರು. ಒಳ್ಳೆ ಕಾಂಗ್ರೆಸ್ಸಿಗರವರು, ಒಕ್ಕಲಿಗ ನಾಯಕರು, ದೇವೇಗೌಡರ ಪ್ರಬಲ ಪ್ರತಿಸ್ಪರ್ಧಿ ಅಂತ ಅನಿಸ್ಕೊಂಡವರು ಕೊನೆಗೆ ಏನೋ ಆಗಿ ಹೋಗಿ ಯಾವ ಕೋಮುವಾದನ್ನು ವಿರೋಧ ಮಾಡ್ತಾಯಿದ್ರು ಆ ಪಾರ್ಟಿಲಿ ಹೋಗ್ಬಿಟ್ರು. ಅವ್ರಿಗೆ ಗೊತ್ತಿಲ್ವ ಏನು ಕೊಟ್ಟರು, ಅವ್ರಿಗೇನು ಆಯಿತು ಅನ್ನುವಂಥದ್ದು. ಇಂಥ ಸಂದರ್ಭದಲ್ಲಿ ಡಿ ಕೆ ಶಿ ಅವರು ಕಾಂಗ್ರೆಸ್ ಬಿಟ್ಟು ಹೋಗ್ತಾರೆ. ಯಾಕಂದ್ರೆ ಎರಡನೇ ಪೊಸಿಷನ್ದಲ್ಲಿದ್ದಾರೆ ಅವರು. ಉಪಮುಖ್ಯಮಂತ್ರಿ ಇದ್ದಾರೆ, ಪಕ್ಷದ ಪ್ರೆಸಿಡೆಂಟ್ ಇದ್ದಾರೆ, ನೀರಾವರಿ ಮಿನಿಸ್ಟರ್ ಇದ್ದಾರೆ, ಜೊತೆ ಬೆಂಗಳೂರಂತ ಮೇಯೋ ಹೊಲ ಸಿಕ್ಕದ. ಅವ್ರು ಸಜ್ಜನ ತಿಳ್ತಾ ಇಲ್ಲ, ನಾವು ಎಲ್ಲ ರಾಜಕಾರಣಿಗಳು ಅವರೇ. ಇಂಥ ಪ್ರಸಂಗದಲ್ಲ ಪಾರ್ಟಿಯನ್ನು ಬಿಟ್ಟು ಒಡ್ಕೊಂಡ ಕೇವಲ CM ಕುರ್ಚಿಗಾಗಿ ಬಿ ಜೆ ಪಿ ಹೋಗುವಷ್ಟು ಸಣ್ಣ ಮನಸ್ಸಿನವರ ಅಂತ ಒಂದು ಸೂಕ್ಷ್ಮ ವಿಚಾರ ಮಾಡಿದಾಗ ಇಲ್ಲ. ಹಾಗಾದ್ರೆ ಏನು ಅವ್ರಿಗೆ ಇರುತ್ತಿರೋ ದೊಡ್ಡ ಭಯ ಏನಪ್ಪ ಅಂತಂದ್ರೆ 2028ರಲ್ಲಿ ಸತೀಶ್ ಜಾರಕಿಹೊಳಿ ಅವರ ಟ್ರಾವೆಲ್ ಹಾಕಿದ್ದಾರೆ. ಅವ್ರನ್ನ 2028ರಲ್ಲಿ